ನಮಸ್ಕಾರ. ಸುಬ್ಬೂಸ್ ಕಿಚನ್ಗೆ ಆತ್ಮೀಯವಾದಂತಹ ಸ್ವಾಗತ. ಸಮ್ಮರು ತುಂಬ ಜಾಸ್ತಿ ಇದೆ, ಸೆಕೆ ತಡೆಯೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಟೈಮಲ್ಲಿ ತಣ್ಣ ಕುಡಿಯೋಕ್ಕೆ ಏನಾರ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾದರೆ ಇವತ್ತು 2 ರೆಸಿಪಿ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿರುವಂಥ ಜ್ಯೂಸ್ಗಳು, ಆರಾಮಾಗಿ ನಿಮಗೆ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡಿಕೊಂಡು ಕುಡಿಯುವಂಥದ್ದು. ಹೆಸರು ಕಾಳಿನ ಜ್ಯೂಸ್ ಒಂದು, ಪುದೀನ ಜ್ಯೂಸ್ ಒಂದು. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದ್ರ ಮೂಲಕ ನಮ್ಮ ಸಬ್ಸ್ಕ್ರಿಪ್ಷನ್ನ ಇನ್ನೂ ಹೆಚ್ಚಿಗೆ ಮಾಡಿ. ಹೆಸರು ಕಾಳು ಅಥವಾ ಗ್ರೀನ್ ಗ್ರಾಮ್ ಜ್ಯೂಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. 1 ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ. ಅದನ್ನೇನು ನೆನೆಸಿ ಇಟ್ಕೋಬೇಕಾಗಿಲ್ಲ, ಹಾಗೆ ಇರುವಂಥ ಹೆಸರು ಕಾಳು. ಆಮೇಲೆ ಬೆಲ್ಲ ಕುಟ್ಟಿ ಪುಡಿ ಮಾಡಿರುವಂಥದ್ದು 1 ಕಪ್ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಅಂದರೆ ಒಂದು 5 ರಿಂದ 6 ಟೀ ಸ್ಪೂನಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ. 1 ಚಿಟಿಕೆ ಏಲಕ್ಕಿ ಪುಡಿ. ಇದಿಷ್ಟು ಗ್ರೀನ್ ಗ್ರಾಮ್ ಜ್ಯೂಸಿಗೆ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ನಾವೇನು ಹೆಸರು ಕಾಳು ತೊಗೊಂಡಿದ್ದೀವಿ ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಯಾವುದೇ ತುಪ್ಪ ಅಥವಾ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಆಗಿದೆ. ಈ ಬಾಣಲಿಗೆ ನಾವು ತೊಗೊಂಡಿರೋಷ್ಟು ಹೆಸರು ಕಾಳನ್ನ ಹಾಕ್ಕೊಳ್ಳೋಣ. ಗ್ರೀನ್ ಗ್ರಾಮ್ನ ಹುರ್ಕೋಬೇಕು. ಸಾಧಾರಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷದವರೆಗೂ ಹುರ್ಕೋಬೇಕು. ಹುರ್ಕೊಳ್ಳೋವಾಗ ನಮಗೆ ಗೊತ್ತಾಗತ್ತದು. ಕೊನೆಗೆ ಗ್ರೀನ್ ಗ್ರಾಮು ಒಂಥರ ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಬ್ರೌನಿಷ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ನೋಡಿ, ಇವಾಗ ಬ್ರೌನ್ ಕಲರ್ ಆಗಿದೆ ಇದು ಹೆಸರು ಕಾಳು. ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಆರೋದಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಚೆನ್ನಾಗಿ ಆರಲಿ ಇದು. ಈಗ ನಾವು ಹೆಸರು ಕಾಳನ್ನು ಹುರ್ಕೊಂಡಾಗಿದೆ, ಅದು ಚೆನ್ನಾಗಿ ಆರಿದೆ. ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಫಸ್ಟು ಬರೀ ಹೆಸರು ಕಾಳನ್ನು ಮಾತ್ರ ಪೌಡರ್ ಮಾಡ್ಕೊಳ್ಳಿ, ಅದ್ರ ಜೊತೆ ಇನ್ನೇನು ಸೇರಿಸೋದು ಬೇಡ. ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೆಸರು ಕಾಳನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಪುಡಿ ಆಯ್ತಿದು. ಈ ಪುಡಿಗೀಗ ನಾವು ಇಟ್ಕೊಂಡಿರೋಂಥ ತೆಂಗಿನಕಾಯಿ ಇದೆಯಲ್ಲ, ತೆಂಗಿನಕಾಯಿನ ಅದಕ್ಕೆ ಹಾಕ್ಕೊಳ್ಳೋಣ. ಆನಂತರ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಬೆಲ್ಲನೂ ಹಾಕ್ಕೊಳ್ಳೋಣ. ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ಬೆಲ್ಲ ಹಾಕ್ಕೋಬೋದು. ಫಸ್ಟು ನೀರು ಹಾಕ್ಕೊಳ್ದಿರ ಡ್ರೈಯಾಗಿ ಎಲ್ಲ ಮಿಕ್ಸ್ ಆಗೋ ಥರ ಪೌಡರ್ ಮಾಡ್ಕೊಳ್ಳಿ. ಆಮೇಲೆ ಅದು ಪೌಡರ್ ಆದಮೇಲೆ ಎಲ್ಲ ಹೊಂದ್ಕೊಂಡ್ಮೇಲೆ ಆಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ಳಿ. ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದೆ. ಇದು ಹೆಚ್ಚು ಕಮ್ಮಿ ನಮ್ಮ ಗಸಗಸೆ ಪಾಯಸದ ಥರ ಕಾಣಿಸ್ತಾ ಇದೆ. ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಬೇಕಾದರೆ ಸೋಸ್ಕೊಂಡು ಕುಡಿಬೋದು, ಸ್ಟ್ರೈನರಿಂದ ಸ್ಟ್ರೈನ್ ಮಾಡಿಕೊಂಡು ಇದನ್ನೆಲ್ಲ ತೆಕ್ಕೊಂಡು ಕುಡಿಬೋದು. ಇದ್ರ ಜೊತೆ ಕುಡಿದ್ರೂ ಚೆನ್ನಾಗೇ ಇರುತ್ತೆ, ಗಸಗಸೆ ಪಾಯಸದ ಥರ ಇರುತ್ತೆ. ಒಂಚೂರು ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಮಿಕ್ಸಿಲಿ ಅಂಟ್ಕೊಂಡಿರೋದಕ್ಕೂ ಒಂಚೂರು ನೀರು ಹಾಕಿ ತೆಕ್ಕೊಂಡ್ಬಿಡೋಣ. ಇದು ತುಂಬ ಒಳ್ಳೆ ಕೂಲೆಂಟು. ನೀವು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಲಾಗಿ ಕೂಡ ಸರ್ವ್ ಮಾಡ್ಬೋದು. ಇವತ್ತಿನ ಇನ್ನೊಂದು ರೆಸಿಪಿ ಏನು ಅಂತಂದರೆ, ಒಂದು ಕೂಲಾಗಿರುವಂಥ ಪುದೀನ ಜ್ಯೂಸು. ಪುದೀನ ಹೊಟ್ಟೆಗೂ ತುಂಬ ಒಳ್ಳೆಯದು, ಹಾಗೆ ಈ ಸಮ್ಮರಲ್ಲಿ ವೆರಿ ಗುಡ್ ಕೂಲೆಂಟ್. ಅದು ಹಾಗಾಗಿ ಮಿಂಟ್ ಹಾಗೂ ಲೆಮನ್ ಉಪಯೋಗಿಸ್ಕೊಂಡು, ಇದಕ್ಕೇನು ನಾವು ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಈ ಮಿಂಟ್ ಜ್ಯೂಸನ್ನು ಅಂತ ನೋಡೋಣ ಬನ್ನಿ. ಪುದೀನ ಜ್ಯೂಸ್ಗೆ 1 ಕಪ್ ಆಗೋಷ್ಟು ತೊಳೆದು ಇಟ್ಕೊಂಡಿರೋಂಥ ಪುದೀನ ಎಲೆಗಳು ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. 1 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ನಿಮಗೆ ಸಿಹಿ ನೋಡಿಕೊಂಡು ಅಷ್ಟು ಬೆಲ್ಲನ ಯೂಸ್ ಮಾಡ್ಕೋಬೋದು. ಕುಟ್ಟಿರೋಂತಹ ಬೆಲ್ಲ, ಶುಂಠಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. 1 ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ.
ಸ್ವಲ್ಪ ಜೀರಿಗೆ, ಸ್ವಲ್ಪ ಏಲಕ್ಕಿ ಪುಡಿ. ಇದಿಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಸೊಪ್ಪಿನ ಎಲೆಗಳನ್ನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜೀರಿಗೆ, ಒಂದಿಷ್ಟು ಶುಂಠಿ, ಅಂದರೆ 1 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ ಬೆಲ್ಲ. ನಾವು ಯಾವುದಕ್ಕೂ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು, ಅದರ ರಸ ಹಿಂಡ್ಕೊಳ್ಳೋಣ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ನೀರಿನ ಜೊತೆ ಮಿಕ್ಸಿ ಮಾಡಿಕೊಂಡ್ರೆ ಪುದೀನ ಜ್ಯೂಸ್ ರೆಡಿ ಆಗುತ್ತೆ. ನೀರು ಹಾಕ್ಕೋತಾ ಇದ್ದೀನಿ. ಆಗಿದೆ. ಇವಾಗ ತೆಕ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಸ್ಟ್ರೈನರ್ ಇಟ್ಕೊಂಡು ಈ ಮಿಕ್ಸ್ಚರನ್ನು ಅದರಲ್ಲಿ ಹಾಕೋಣ. ನೋಡಿ, 1 ಕಪ್ಪು ಪುದೀನ ಸೊಪ್ಪಿಗೆ ನಮಗೆ ಸಾಧಾರಣ ಒಂದು 3 ಕಪ್ ಆಗೋಷ್ಟು ಜ್ಯೂಸ್ ಬಂದಿದೆ. ನಿಂಬೆಹಣ್ಣು ಹಾಕಿರೋದ್ರಿಂದ ಪುದೀನ ಅದ್ರ ಕಲರ್ ಚೇಂಜ್ ಮಾಡಲ್ಲ, ಗ್ರೀನ್ ಕಲರಾಗೇ ಇರುತ್ತೆ. ಸಮ್ಮರ್ ಸ್ಪೆಷಲ್ 2 ಜ್ಯೂಸು ರೆಡಿಯಾಗಿದೆ. ಒಂದು ಪುದೀನ ಜ್ಯೂಸು, ಒಂದು ಹೆಸರುಕಾಳು ಜ್ಯೂಸು. ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಆ್ಯಂಡ್ ವೆರಿ ಗುಡ್ ಕೂಲೆಂಟ್ ಫಾರ್ ಸಮ್ಮರ್. ಬಿಸಿಲು ತುಂಬ ಇದೆ. ಎಲ್ಲರೂ ಈ ಜ್ಯೂಸ್ಗಳನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡೀರಿ, ತುಂಬ ತಂಪಾಗತ್ತೆ. ಆಮೇಲೆ ಇದನ್ನು ಮಾಡಿದ್ಮೇಲೆ ಹೇಗೆ ಬಂತು ಅಂತ ನಿಮ್ಮ ಕಾಮೆಂಟ್ಸಲ್ಲಿ ತಿಳಿಸೋದು ಮರಿಬೇಡಿ. ಥ್ಯಾಂಕ್ ಯು.